ಸ್ವಾತಂತ್ರ್ಯದ ಒಳಕಥೆಗಳು, ಕಾಣದ ಹೀರೋಗಳು. ಈ ಮಣ್ಣು, ಈ ಗಾಳಿ, ನಾವು ಉಸಿರಾಡ್ತಾ ಇರುವ ಈ ಸ್ವಾತಂತ್ರ್ಯ, ಇದು ಹೀಗೆ ಸುಲಭಕ್ಕೆ ಸಿಕ್ಕಿದಲ್ಲ ಗುರು. ಸಾವಿರಾರು ತ್ಯಾಗ, ಲಕ್ಷಾಂತರ ಕಣ್ಣೀರು ಮತ್ತು ಮರೆಯಾದ ಕಥೆಗಳ ಫಲ ಇದು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಟ್ರೇಡಿಂಗ್ ಕಂಪನಿ ಭಾರತಕ್ಕೆ ಬಂತು. ಆದರೆ ಅವರ ಗುರಿ ಟ್ರೇಡ್ ಮಾತ್ರ ಅಲ್ಲ ಗುರು, ನಿಧಾನವಾಗಿ ವ್ಯಾಪಾರದಿಂದ ಆಡಳಿತಕ್ಕೆ, ಆಡಳಿತದಿಂದ ಶೋಷಣೆಗೆ ಬಂದರು. 1757 ಪ್ಲಾಸಿಯ ಯುದ್ಧದ ನಂತರ ಭಾರತ ಅವರ ಕೈಗೆ ಆಲ್ಮೋಸ್ಟ್ ಸಿಕ್ಕಿತ್ತು. ಒಂದು ಸತ್ಯ ಏನಂದ್ರೆ, ನಮ್ಮ ಜನರೊಳಗಿನ ಜಗಳ ಅವರಿಗೆ ಅವಕಾಶ ಆಯಿತು. 1857 ಒಂದು ಕಿಡಿ, ಒಂದು ಕ್ರಾಂತಿ. ಕಾರ್ಟ್ರಿಜ್ನಲ್ಲಿ ಹಂದಿ, ಗೋವು, ಕೊಬ್ಬು ಇದೆ ಅಂತ ಗೊತ್ತಾದಾಗ ಸೈನಿಕರ ಕೋಪ ಬೆಂಕಿಯಾಯಿತು. ಮಂಗಲ್ ಪಾಂಡೆ, ಆ ಒಂದು ಹೆಸರೇ ಚರಿತ್ರೆ ಬದಲಿಸಿತು. ರಾಣಿ ಲಕ್ಷ್ಮೀಬಾಯಿ, ಅವಳು ಕೇವಲ ರಾಣಿಯಲ್ಲ, ಯೋಧಿ ಗುರು. ಈ ಹೋರಾಟ ಸೋತಿರಬಹುದು, ಆದರೆ ಸ್ವಾತಂತ್ರ್ಯದ ಬೀಜ ಬಿತ್ತಿತು. ಒಬ್ಬ ವ್ಯಕ್ತಿ ಬಂದರು, ಸರಳ ಉಡುಪು, ದೊಡ್ಡ ಆಲೋಚನೆ, ಮಹಾತ್ಮ ಗಾಂಧಿ. ಅವರು ಹೇಳಿದ್ದು ಸಿಂಪಲ್ ಗುರು, ಹಿಂಸೆಯಿಂದ ಅಲ್ಲ, ಅಹಿಂಸೆಯಿಂದ ಗೆಲ್ಲೋಣ. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ. ಗನ್ನಿಲ್ಲ, ಆದರೆ ಜನರ ಶಕ್ತಿ ಇದೆ. ಇದು ರಿಯಲ್ ರೆವಲ್ಯೂಷನ್. ಎಲ್ಲರೂ ಶಾಂತಿಯ ಮಾರ್ಗ ಹಿಡಿಯಲಿಲ್ಲ, ಕೆಲವರು ಬೆಂಕಿಯಾಗಿ ಹೊತ್ತುಕೊಂಡ್ರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್. ಭಗತ್ ಸಿಂಗ್ ಬಾಂಬ್ ಎಸೆದದ್ದು ಕೊಲ್ಲೋಕೆ ಅಲ್ಲ ಗುರು, ಎಚ್ಚರಿಸಲು. ನಮಗೆ ಸ್ವಾತಂತ್ರ್ಯ ಬೇಕು, ಈಗಲೇ ಬೇಕು. ಬ್ರಿಟಿಷರ ಕೊನೆಯ ಆಟ, ಡಿವೈಡ್ ಆ್ಯಂಡ್ ರೂಲ್. 1947 ಭಾರತ ಸ್ವತಂತ್ರವಾಯಿತು. ಆದರೆ ಒಂದು ದೇಶ ಎರಡು ಭಾಗ ಆಯಿತು. ಜನರು ಮನೆ ಕಳೆದುಕೊಂಡ್ರು, ಕುಟುಂಬಗಳು ಬೇರ್ಪಟ್ಟವು. ಸ್ವಾತಂತ್ರ್ಯದ ಬೆಲೆ ತುಂಬ ಭಾರಿ ಗುರು. 15 ಆಗಸ್ಟ್ 1947 ಹೊಸ ಬೆಳಗ್ಗೆ, ಭಾರತ ಸ್ವತಂತ್ರ ಆಯಿತು. ಆದರೆ ಈ ಸ್ವಾತಂತ್ರ್ಯ ಹಿಂದೆ ಹೆಸರಿಲ್ಲದ ಸಾವಿರಾರು ಹೀರೋಗಳಿದ್ದಾರೆ. ಇದು ಗಿಫ್ಟ್ ಅಲ್ಲ ಗುರು, ಇದು ಹೋರಾಟದ ಫಲ. ಆದರೆ ಇದನ್ನ ಕಾಪಾಡೋದು ನಮ್ಮ ಜವಾಬ್ದಾರಿ. ಜೈ ಹಿಂದ್.